ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನು ಈ ಪೂಜೆ ಮಾಡಿದರೆ ವರ್ಷ ಪೂರ್ತಿ ಲಕ್ಷ್ಮೀ ಕಟಾಕ್ಷ ನಿಮಗೆ ಒಲಿಯುತ್ತಾಳೆ. ಅದು ಯಾವ ಪೂಜೆ ಅಂತ ತಿಳಿಸ್ಕೊಡ್ತೇನೆ. ಒಟ್ಟು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರಲಿರುವ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಜುಲೈ 17 ಅಂದರೆ ಮಾಸದ ಮೊದಲ ಶುಕ್ರವಾರ ಬಂದಿದೆ. ಜುಲೈ 24ನೇ 2ನೇ ಶುಕ್ರವಾರ, ಜುಲೈ 31 3ನೇ ಶುಕ್ರವಾರ, ಆಗಸ್ಟ್ 4 4ನೇ ಶುಕ್ರವಾರ. ಈ ಶುಕ್ರವಾರ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ತಾಯಿ ಲಕ್ಷ್ಮೀ ದೇವಿಯ ಆರಾಧನೆಗೆ ಶುಕ್ರವಾರ ಬಹಳ ಶ್ರೇಷ್ಠವಾದ ದಿನ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳಿಗಿಂತ ಶುಕ್ರವಾರ ಮಾಡುವ ಪೂಜೆಗೆ ದುಪ್ಪಟ್ಟು ಫಲ. ಅದರಲ್ಲೂ ಆಷಾಢ ಮಾಸದ ಮೊದಲ ಶುಕ್ರವಾರವು ಲಕ್ಷ್ಮೀದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು. ಈ ದಿನ ನೀವು ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡಿದರೆ ಆ ತಾಯಿ ನಮ್ಮಲ್ಲಿರುವ ಪ್ರತಿಯೊಂದು ಕಷ್ಟಗಳನ್ನು ನಿವಾರಿಸಿ ಸಕಲವನ್ನು ಪ್ರಾಪ್ತಿಯಾಗುವಂತೆ ಅನುಗ್ರಹಿಸುತ್ತಾಳೆ. ಏಕೆಂದರೆ ಆಷಾಢ ಮಾಸದ ತಿಂಗಳಿಡೀ ಅಮ್ಮನವರ ಶಕ್ತಿಯು ಭೂಮಿಯ ಮೇಲೆ ಅತ್ಯಂತ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ತಿಂಗಳಿನಲ್ಲಿ ಮಾಡುವ ಪೂಜೆಗಳಿಗೆ ಮತ್ತು ವ್ರತಗಳಿಗೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಆ ಕಾರಣದಿಂದ ಪ್ರತಿ ಆಷಾಢ ಶುಕ್ರವಾರ ಮುಂಜಾನೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ನಿಮಗೆ ಸಾಧ್ಯವಾದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪಾರಾಧನೆ ಮಾಡಲು ಪ್ರಯತ್ನಿಸಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಬೆಳಗ್ಗೆ 8 ಗಂಟೆ ಒಳಗೆ ಪೂಜೆ ಪೂರ್ಣಗೊಳಿಸಿ. ಮನೆಯ ಹೊಸ್ತಿಲು ಲಕ್ಷ್ಮಿಯ ಸ್ವರೂಪವಾಗಿರುವುದರಿಂದ ಪ್ರತಿ ಆಷಾಢ ಶುಕ್ರವಾರ ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಬೇಕು. ಆ ರಂಗೋಲಿಯ ಮೇಲೆ ಅರಿಶಿಣ ಕುಂಕುಮವನ್ನು ಚಿಮುಕಿಸಿ ರಂಗೋಲಿಯನ್ನು ಹೂಗಳಿಂದ ಸುಂದರವಾಗಿ ಅಲಂಕರಿಸಿ ಹೊಸ್ತಿಲು ಪೂಜೆ ಮಾಡಿ. ಶುಕ್ರವಾರ ಹಸುವಿಗೆ ಬೆಲ್ಲ ತಿನ್ನಿಸೋದು ತುಂಬ ಒಳ್ಳೆಯ ಸಂಪ್ರದಾಯ. ನಾವು ಅಂದುಕೊಂಡ ಕೆಲಸ ನಿವಾರಣೆಯಾಗುತ್ತದೆ. ಹಾಗೆ ಶುಕ್ರವಾರ ಮುಂಜಾನೆ ಕಲ್ಲುಪ್ಪನ್ನು ದಾನ ಮಾಡುವುದರಿಂದ ದೇವಸ್ಥಾನಗಳಿಗೆ ಕಲ್ಲುಪ್ಪನ್ನು ದಾನ ಮಾಡುವುದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತದೆ. ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತದೆ. ಮನೆಗೆ ತುಂಬ ಶ್ರೇಷ್ಠವಾಗುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿ ಕಲ್ಲು ಉಪ್ಪಿನ ಡಬ್ಬಿಯಲ್ಲಿ 5 ಲವಂಗವನ್ನು ಹಾಕಿ ಇಡಿ. ಹೀಗೆ ಮಾಡಿದರೆ ಸಾಕ್ಷಾತ್ ಅನ್ನಪೂರ್ಣೆ ಲಕ್ಷ್ಮೀ ದೇವಿ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ. ಶುಕ್ರವಾರದ ಪೂಜೆಯಲ್ಲಿ ಲಕ್ಷ್ಮೀ ದೇವಿಗೆ ಕಲ್ಲು ಸಕ್ಕರೆ, ತುಪ್ಪದಲ್ಲಿ ಹುರಿದ ಕಡಲೆಕಾಳು ಇಟ್ಟು ನೈವೇದ್ಯ ಮಾಡಬೇಕು. ಪೂಜೆ ಮಾಡುವಾಗ 9 ತಾವರೆ ಬೀಜಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಅದರಿಂದ ನಾನು ಹೇಳಿದ್ನಲ್ಲ, 9 ತಾವರೆ ಬೀಜಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಪೂಜೆ ಆದ ಮೇಲೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಬೀರಿನಲ್ಲಿ ಅಥವಾ ದುಡ್ಡು ಇಡ್ತಕ್ಕಂಥ ಜಾಗದಲ್ಲಿ ಅಥವಾ ಕೆಲಸದ ಆಫೀಸ್ನಲ್ಲಿ ಇಟ್ಟರೆ, ಕೆಲಸ ಮಾಡುವಂಥ ಆಫೀಸು ಇಲ್ಲ ಬಿಸ್ನೆಸ್ ಮಾಡ್ತಕ್ಕಂಥ ಯಾವುದೇ ಜಾಗದಲ್ಲಿ ಇಟ್ಟರೂ ಸಹ ನಮಗೆ ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ಇರುತ್ತೆ. ಲಕ್ಷ್ಮಿ ನಮಗೆ ಯಾವಾಗಲೂ ಒಲಿತಾಳೆ ಅಂತಲೇ ಸಹ ಹೇಳ್ಬೋದು. ತುಂಬ ಒಳ್ಳೆಯದಿದೆ ಈ ಆಷಾಢ ಶುಕ್ರವಾರ. 4 ಶುಕ್ರವಾರಗಳನ್ನು ಮಿಸ್ ಮಾಡದೆ ಈ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗತ್ತೆ. ಈ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆನೇ ಶ್ರೇಷ್ಠವಾದಂಥ ಪೂಜೆ. ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇರೋದೇನೆಂದರೆ, ಈ ಪೂಜೆ ಮಾಡಿ. ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಾಳೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಲೇ ಹೇಳ್ಬೋದು. ನನ್ನ ಚಾನಲ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕು ಅಂತಲೂ ಕಾಮೆಂಟ್ ಮಾಡಿ. ನಾನು ಅದೇ ಥರದ ವಿಡಿಯೋಗಳನ್ನು ನಿಮಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಶ್ಲೋಕಗಳನ್ನು ಹೇಳಬೇಕು ಅಂತ ಇದ್ದೇನೆ. ಇವತ್ತು ಹೇಳ್ಕೊಡ್ತೇನೆ ನೋಡಿ ಶ್ಲೋಕ. ನರದೃಷ್ಟಿಗೆ ಹನುಮಾನ್ ಮಂತ್ರವನ್ನು ಹೇಳಿ. ನರದಲ್ಲಿ ಏನಾದರೂ ತೊಂದರೆ ಇರತಕ್ಕಂಥವ್ರು ಮಂತ್ರ ಕೇಳಿಸ್ಕೊಳ್ಳಿ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಕಾಯ
ಸರ್ವರೋಗಹಾರಾಯ ಸರ್ವವರ್ಷೀಕರಣಾಯ ರಾಮದೂತಾಯ ಸ್ವಾಹ. ಈ ಮಂತ್ರವನ್ನು ನಿಮಗೆ ನರದೃಷ್ಟಿ ಏನಾದರೂ ಇದ್ದರೆ ಈ ಮಂತ್ರವನ್ನು ಜಪಿಸಿ, ಒಳ್ಳೆಯದಾಗತ್ತೆ. ಶುಭವಾಗಲಿ.